ಬೆಳಗ್ಗೆ 6ರಿಂದ ಸಂಜೆ 6. ಅಲ್ಲ ಈಗಲ್ಲ ಓಕೆ ಓಕೆ ಧನ್ಯವಾದಗಳು ಸರ್. ಒಂದು ಏನಿತ್ತು ಅವರು ನಿಮ್ಗೆ ಮಾಹಿತಿ ಕೊಡಬೇಕಾಗಿತ್ತು. ಖರ್ಚು ಅಂತ ಬಂದ ತಕ್ಷಣ ಜಾತ್ರೆ ಅಂತ ಬಂದ ತಕ್ಷಣ ಇವೆಲ್ಲ ಜಾತ್ರೆ ಹೊರಗಡೆ ನನ್ನ ಡಿಸಿಟ್ರ್ ಮಾತಾಡ್ತೀನಿ ಬಿಡಿ ಸರ್, ತಗೊಳ್ಳಿ ಸರ್. ಇದೆಲ್ಲ ಆ ಸಂವಾದೆಲ್ಲ ತಗೊಳ್ಳಲ್ಲ ಸರ್, ನೀವು ಮಾಡ್ತೀವಿ. ಮಾತಾಡಿ ಮಾಡಿ ಸರ್, ಮಾಡಿ ಲೈವ್ ಮಾಡಿ ಅದಕ್ಕೆ ಪ್ರತಿ ಸತಿನೂ ಮಾಡ್ಬೇಕಾದ್ರೆ ಲೈವ್ ಮಾಡಿಸಿ ಸರ್. ನಮ್ಮ ಫೇಸಲ್ಲಿ ಎಲ್ಲ ಅಪ್ಲೋಡ್ ಮಾಡ್ತೀನಿ. ಇವತ್ತಿನ ಪ್ರೋಗ್ರಾಮ್ ಎಲ್ಲದೂ ಕೂಡ ನಾನು ಜಗತ್ತಲ್ಲಿ ಯಾರೇ ನೋಡ್ಬೋದು ಹಂಗೆ ಮಾಡ್ತೀನಿ. ಅಷ್ಟೇ ಅಷ್ಟೇ ಕೊಡಬಾರ್ದು. ದಯವಿಟ್ಟು ಹೇಳ್ತೀನಿ, ನಿಮ್ಮ ಆಫೀಸಲ್ಲೇ ಇರ್ಬೇಕಲ್ಲ. ಒಂದು ಸೆಕೆಂಡು ಸರಿ ಹಂಗೆ ಇರಲಿ ಸರಿ. ಅದನ್ನೇ ಒಳಗೆ ಕೇಳ್ಕೊಬೇಡಿ, ಅದನ್ನೇ ಒಳಗೆ ತಾಳಿ ಸೈಡು ಅದು ನಾವು ಪ್ರತಿ ಹೇಳ್ತೀವಿ ಬರ್ತೀವಿ. ಅವ್ರ ಸಭೆ ಕೂಡ ಮಾಡಿ ಎಲ್ಲರೂ ಕೂಡ ಸಾರ್ವಜನಿಕರು ಭಕ್ತಾದಿಗಳ ಕರೆದೆ ಒಂದು ಮಾಹಿತಿ ಅವ್ರು ಕೇಳ್ತಾರೆ ಇಷ್ಟೇ. ಎಷ್ಟು ಹಣ ನಮ್ಮ ದೇವಸ್ಥಾನ ಅಕೌಂಟಲ್ಲಿ ಇದೆ ಅಂತ ಕೇಳ್ತಾರೆ. ಬ್ಯಾಂಕ್ ಎಷ್ಟು ಇಂಜಿನಿಯರ್ ಬ್ಯಾಂಕ್ ಒಂದೇ ಅಲ್ವಾ? ಒಂದೇ ಅಕೌಂಟಲ್ಲಿ ಇರೋದು. 5 ಕೋಟಿ ಅಲ್ಲ ಸರ್, ಈಗ ನಿಮ್ಮ ಇಲ್ಲಿಂದ ತಗೊಂಡ್ರಲ್ಲ ದೇವಸ್ಥಾನ ಕ್ಲೋಸ್ ಮಾಡಿದ್ಮೇಲೆ ಅಲ್ಲಿಂದ ಇಲ್ಲಿವರೆಗೂ ಒತ್ತಡ ಎಷ್ಟಿತ್ತು ನಮಗೆ ಆಯ್ತು. ಮಾಹಿತಿ ಕೊಡಿ ಸರ್. 7-8 ವರ್ಷದ್ದು ನೀವು 7-8 ವರ್ಷದ ದುಡ್ಡು ಇಡ್ತಾ ಇದ್ರಲ್ಲ, SBI ಅಕೌಂಟಲ್ಲಿ ನಿಮಗೆ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ. ಫಿಕ್ಸೆಡ್ ಅಂದ್ರೆ ಇವಾಗ ಯಾರಿದ್ದಾರೆ ಅಧಿಕಾರಿಗಳು ಅವ್ರಿಗೆ ಹೇಳ್ಬಿಟ್ಟು ತಾವು ಕೂಡ ಇರ್ಬೇಕಲ್ಲ ವ್ಯಕ್ತಿಗೆ. ಆಮೇಲೆ ಬೇಕಾದ ತಗೊಂಬೋದಾಯ್ತಲ್ಲ. ಮಾಹಿತಿ 7-8 ವರ್ಷದಿಂದ ಇವರು 7-8 ವರ್ಷದಿಂದ ಇಟ್ಟಿದ್ದಾರೆ ಸರ್. ತಾವು ಹೇಳಿ ಅಧಿಕಾರಿಗಳು ಡಿ.ಟಿ ಇರ್ತಾರೆ, ಅವ್ರಿಗೆಲ್ಲ ಹೇಳ್ಬೇಕಲ್ಲ ಸರ್. ಡಿ.ಟಿ ಬಂದು ಇಡ್ಬೇಕಲ್ಲ ಸರ್. ಅಟ್ಲೀಸ್ಟ್ 1 ಕೋಟಿ 2 ಕೋಟಿ ಎಷ್ಟು ಆದಷ್ಟು FD ಇಟ್ಟಿದ್ರೆ ಇವತ್ತು ಇಂಟ್ರೆಸ್ಟ್ ಜಾಸ್ತಿ ಬರ್ತಿತ್ತಲ್ಲ ಸರ್. ಈ ಥರ ಆದರೆ ನಾವು ಬ್ಯಾಂಕ್ನ ಚೇಂಜ್ ಮಾಡಿಸ್ಬೇಕಾದ್ರೆ ಸರ್. ಎಷ್ಟು ನಾವು ಹೋಗ್ಬಿಟ್ಟಿರೋದು, ನಾನು ಕೂಡ ಇದು ಸಂಜೀವಿ ಸಹಕಾರಿ ಹಾಸ್ಪಿಟಲ್ ಇಲ್ಲೂ ಕೂಡ ಅಧ್ಯಕ್ಷರು. ನಾವು 1-2 ಕೋಟಿ ನಮ್ಮ ಸಂಜೀವಿ ಆಸ್ಪತ್ರೆಗೆ ಹಣ ತಕ್ಷಣ ನಾವು FD ಇಡ್ತೀವಿ. 1 ಕೋಟಿ 2 ಕೋಟಿ. ಆಮೇಲೆ ಬೇಕಾದ್ರೆ ಯಾವಾಗ ಆಗುತ್ತೆ ಗೊತ್ತಿರೋದನ್ನು ತೊಗೊಳ್ತೀವಿ. ಇಲ್ಲಾಂದರೆ ಮದುವೆ ಬೇಕು ಅಂದ್ರೆ ಇಷ್ಟು % ಕಟ್ ಮಾಡ್ತಾರೆ ಸರ್. ಮಾಡಿಸಿರ್ಬೇಕಲ್ಲ ಸರ್. ನೀವು ಈ ಥರ ಮಾಹಿತಿ ತಗೊಳ್ಳಿ ಸರ್. ಅದೇ ಇಲಾಖೆ ಈಗ ದಿನೇಶ್ ಕೇಳ್ಕೊಂಡು ಆಗ್ತಾ ಇದೆ ಜಾತ್ರಾ ಮಹೋತ್ಸವ. ದುಡ್ಡು ಇಟ್ಕೊಂಡು 5 ಕೋಟಿ ಏನು ಮಾಡ್ತಾಯಿಲ್ಲ. ಕ್ಲೀನಿಂಗ್ ಮಾಡ್ಬೋದಾ? ಪೇಂಟ್ ಚೆನ್ನಾಗಿದೆ ದೇವಸ್ಥಾನಕ್ಕೆ. ಆದರೆ ಈಗ ದೇವಸ್ಥಾನ ಹೊಸ ಕಟ್ಟಬೇಕು ಅಂತ ತೀರ್ಮಾನ ಏನಾಗಿದೆ? ಯಾರ್ಯಾರು ಸೆಲ್ಲಿಂಗ್ ದೇವಸ್ಥಾನ ವಿಚಾರವಾಗಿ ಸೆಲ್ಲಿಂಗ್ ಮಾತಾಡಿರೋದು
ಚಾರ್ಜ್ ಹ್ಯಾಂಡ್ ಓವರ್ ಮಾಡಿರೋದ್ರಿಂದ ನಾನು ಅವ್ರಿಗೆ ಇವತ್ತು ಕ್ಲೀನಾಗಿ ಇಸ್ಕೊಂಡೆ ಸರ್. ಇವತ್ತೊಂದು ರಿಜಿಸ್ಟರ್ ಕೊಟ್ಟು ಅವರ